ಪ್ರೈಮ್ ಮಿನಿಸ್ಟರೋ ಅಥವಾ ಚೀಫ್ ಮಿನಿಸ್ಟರೋ ಅಥವಾ ಮಿನಿಸ್ಟರ್ಸೋ ಅಥವಾ ಯಾರೋ ಶಾಸಕರಿಂದರು ಕಾಲು ಬೀಳಿಸ್ಕೊಳ್ತಾನೆ ಅಥವಾ ದೊಡ್ಡ ಸ್ಥಾನದಲ್ಲಿದ್ದಾನೆ ಅಂದ್ರೆ ಅವ್ರು ಬಿಡಲಿಕ್ಕೆ ಆಗ್ತದನ? ಅನ್ಯಾಯ ಅಲ್ವಾ? ಸಾವಿರಾರು ಜನ ಬಲಿಯಾಗಿದ್ದಂಥ ಸ್ವತಃ ಅಲ್ಲಿ ದುಡಿದಂಥ ವ್ಯಕ್ತಿ 20 ವರ್ಷಗಳ ಕೆಲಸ ಮಾಡಿದಂಥ ವ್ಯಕ್ತಿ ಇವತ್ತು ಬಂದು ಆರೋಪ ಮಾಡ್ತಾ ಇದ್ದಾನೆ, ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾನೆ ವಕೀಲರ ಥ್ರೂವಾಗಿ. ಪವನ್ ದೇಶಪಾಂಡೆ ಅನ್ನೋದು ವಕೀಲರ ಮೂಲಕ ಬಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ ಜಡ್ಜಸ್ ಮುಂದೆ. ಇದು ಏನು ಎಂದು ಎಷ್ಟು ಜನ ಕೊಲೆ ಆದರು ಎಂದು ಇದ್ರ ಬಗ್ಗೆ ಇವತ್ತು ತನಿಖೆಯಿಂದ ಜನಕ್ಕೆ ಗೊತ್ತಾಗಬೇಕಾಗಿದೆ. ನಮಗೆ ಆ ವ್ಯಕ್ತಿಯ ಬಗ್ಗೆ ಏನೂ ಪುರಾಗ್ರಹ ಪೀಡಿತಿಲ್ಲ. ಈಗಾಗಲೇ ನಮ್ಮ ಮಟ್ಟಣ್ಣವರಾಗಿರ್ಬೋದು, ಗಿರೀಶ್ ಮಟ್ಟಣ್ಣವರಾಗಿರ್ಬೋದು, ಅದೇ ಕಾಲಕ್ಕೆ ನಮ್ಮ ಮಹೇಶ್ ತಿಮರೋಡಿ ಅಂತವರಾಗಿರ್ಬೋದು, ಅನೇಕರು ರವಿ ಪ್ರಸನ್ನ ಅಂತವರಾಗಿರ್ಬೋದು, ಅನೇಕರು ಆರೋಪ ಮಾಡಿದ್ರು ಸಹಿತ ನಾವು ಅದರ ಬಗ್ಗೆ ಹೆಚ್ಚಿಗೆ ವಿಚಾರ ಮಾಡೋದು ಏನೂ ಇರ್ಬೋದಪ್ಪ, ಸುಳ್ಳು ಇರಬಹುದು ಅಂತ. ಯಾಕಂದರೆ ಧರ್ಮಸ್ಥಳ ಅನ್ನುವಂಥ ಒಂದು ಹೆಸರು ಇಡೀ ಕರ್ನಾಟಕಕ್ಕೆ ಬಹಳ ಆತ್ಮೀಯ ಪ್ರೀತಿಯ ಭಕ್ತಿಯ ಸ್ಥಾನ. ಅದ್ರ ಬಗ್ಗೆ ಯಾರಿಗೂ ಪೂರ್ವಾಗ್ರಹ ಪೀಡಿತವಾದ ಭಾವನೆಗಳಿಗಿಲ್ಲ. ಅದರಲ್ಲೂ ಮುಖ್ಯವಾಗಿ ಧರ್ಮಸ್ಥಳದ ಮಂಜುನಾಥರ ಬಗ್ಗೆ ಎಲ್ಲರೂ ನಡ್ಕೊಳ್ಳಂಥವರ ಭಕ್ತರು, ಅಲ್ಲಿಯ ಆಹಾರವನ್ನು ಅಥವಾ ಅಲ್ಲಿಯ ಪ್ರಸಾದವನ್ನೆಲ್ಲ ತೆಗೆದುಕೊಂಡಂಥವ್ರು ಇವತ್ತು ಭಕ್ತಿಯಿಂದ ಅಲ್ಲಿ ಹೋಗಿ ಬರುವಂಥ ಸಾಕಷ್ಟು ಇದ್ದಾರೆ. ಅಂಥ ಸ್ಥಳದ ಬಗ್ಗೆ ಯಾರಿಗೂ ಪೂರ್ವಾಗ್ರಹವಾದ ಭಾವನೆ ಇಲ್ಲ. ಆದರೆ ನಡೆದಂಥ ಘಟನೆಗಳು ಇವತ್ತು ಓಪನ್ ಆಗಿ 164 ಅಡಿಯಲ್ಲೇ ಮತ್ತು ಸ್ಟೇಟ್ಮೆಂಟ್ ಕೊಟ್ಟರು ಸಹಿತ ತನಿಖೆ ಆಗದ ಯಾಕೆ ನಿಂತದಂತೇಳಿ. ಅದಕ್ಕೆ ಯಾಕೆ ಕಮಿಷನ್ ನೇಮಿಸಬಾರ್ದು ನಮ್ಮ ಸಿದ್ದರಾಮಯ್ಯನವರು ಅಂತ. ಸಿದ್ದರಾಮಯ್ಯನವ್ರು ಬಂತಲ್ಲ ಅಥವಾ ಅವರ ಜೊತೆಗಾರರಿಗೆ, ಅದರಲ್ಲೂ ಪರಮೇಶ್ವರ್ ಅವರು ಗೃಹ ಮಿನಿಸ್ಟರ್